ನನ್ನ ಜೊತೆ ಸಚಿವರಾಗಿರ್ತಕ್ಕಂತಹ ಸಂತೋಷ್ ಲಾಡ್ ಅವರಿದ್ದಾರೆ. ಸರ್, ಬಿಜೆಪಿ ಮೇಲೆ ಅಲಿಗೇಷನ್ ಅನ್ನ ಮಾಡ್ತಾನೆ ಬರ್ತಾ ಇದ್ದೀರಾ. ಬಿಜೆಪಿ ಹೇಳ್ತಾರೆ ನಾವಾಗಿ ನಾವು ಸರ್ಕಾರವನ್ನು ಕೆಡವಲ್ಲ, ಅವರೇ ಕಚ್ಚಾಡ್ಕೊಂಡು ಸರ್ಕಾರವನ್ನು ಕೆಡ್ಕೊಳ್ತಾರೆ ಅಂತ. ಈ ಸರ್ಕಾರ ಕೆಡುವ ಪ್ರಶ್ನೆ ಎಲ್ಲಿ ಬಂದಿದೆ ರೀ? ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ, ಗವರ್ನರ್ ಮುಖಾಂತರ ಮಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಉದ್ದೇಶನೇ ಅದು. ಮುಖ್ಯಮಂತ್ರಿ ಅವರಿಗೆ ಸೈಟಿಗೆ ಸಂಬಂಧನೇ ಇಲ್ಲ. ಮುಖ್ಯಮಂತ್ರಿ ಅವ್ರ ಭಾವಮಾಯದ್ನ ಅವ್ರ ಭೂಮಿ ಖರೀದಿ ಮಾಡಿ ಅವ್ರ ವೈಫಿಗೆ, ಅವ್ರ ತಂಗಿಗೆ ಅಂದರೆ CM ವೈಫಿಗೆ ಕೊಟ್ಟಿರ್ತಕ್ಕಂಥದ್ದು ಗಿಫ್ಟ್ ಡೀಡು. ಅದರಲ್ಲಿ ಬೂಡಾದವರು ಅಂದರೆ BJP ಸರ್ಕಾರ ಇದ್ದು ಅವ್ರ ಸೈಟ್ ಕೊಟ್ಟು ಇವತ್ತು ನಮ್ಮ ಮೇಲೆ ಪ್ರಾಸಿಕ್ಯೂಷನ್ ನಡೆಸ್ತಕ್ಕಂಥದ್ದು ಇದು ಯಾವ ರೀತಿಯಾದಂಥ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗವರ್ನರ್ಗೆ ಯಾವ ಅಧಿಕಾರ ಇದೆ, ವಿ ಡೋಂಟ್ ನೋ. ಸೊ ಓವರ್ ಆಲ್ ನೋಡ್ತಾ ಇದ್ರೆ ಇದು ರಾಜಕೀಯ ಉದ್ದೇಶ ಬಿಟ್ಟರೆ ಬೇರೆ ಯಾವ್ದು ಉದ್ದೇಶ ಇಲ್ಲ. ಇವತ್ತು ನಾವು ಹೋರಾಟ ಯಾಕೆ ಮಾಡ್ತಾ ಇದೀವಿ ಅಂದರೆ ಕಳೆದ 1 ವರ್ಷಗಳಿಂದ 4 ಕೇಸಸ್ ಏನು ಪೆಂಡಿಂಗ್ ಇತ್ತು, ಯಾವುದು ತನಿಖೆ ಆಗಿರ್ತಕ್ಕಂಥ ಏಜೆನ್ಸಿಗಳು ಚಾರ್ಜ್ ಶೀಟ್ ಮಾಡಿ FIR ಆಗಿ 4 ಕೇಸಸ್ಗೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಗವರ್ನರ್ಗೆ ಇರ್ತಕ್ಕಂಥ ಫೈಲನ್ನ ಅದನ್ನು ಆಕ್ಟ್ ಮಾಡಲಾರಂಗೆ ಕೇವಲ ಒಂದೇ ವಾರದಲ್ಲಿ FIR ಇಲ್ಲ, ಚಾರ್ಜ್ ಶೀಟ್ ಇಲ್ಲ ಮುಖ್ಯಮಂತ್ರಿ ಅವ್ರ ಕೇಸಿಗೆ ನೇರವಾಗಿ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂದ್ರೆ ಅರ್ಥ ಏನಿದು? ಅಂದ್ರೆ ಒಬ್ಬ ಅಹಿಂದ ನಾಯಕ, ಒಬ್ಬ ಜನಪ್ರಿಯ ನಾಯಕನನ್ನ ಕುಗ್ಸಿದ್ರೆ ಈ ಸರ್ಕಾರವನ್ನು ಕೆಡಬಹುದು ಅನ್ನೋದು ಅವ್ರ ಇಂಟೆನ್ಷನ್ ಸರ್. ಯಾವಾಗಲೂ ಅಷ್ಟೇ ಇಂಟ್ರೆಸ್ಟ್ ಇರೋದು. ಎಲ್ಲೆಲ್ಲಿ ಭಾರತ ದೇಶದಲ್ಲಿ BJP ಸರ್ಕಾರ ಬರೋದಿಲ್ಲ ಅಲ್ಲಿ ಸರ್ಕಾರನ ಬೆಳೆಸಬೇಕು. ಹಿಂದೆ ಭಾಗದಿಂದ ಸರ್ಕಾರ ಮಾಡ್ತಕ್ಕಂಥದ್ದು ಹಲವಾರು ಉದಾಹರಣೆಗೆ ಇದ್ದಾವೆ. ಸುಮಾರು 7-8 ಸ್ಟೇಟ್ಗಳಲ್ಲಿ ಎಲ್ಲಿ BJP ಸಂಪೂರ್ಣ ಬಹುಮತ ಬಂದಿದ್ದ ಸಂದರ್ಭದಲ್ಲಿ ಸರ್ಕಾರಗಳು ಮಾಡಿರ್ತಕ್ಕಂಥ ಎಕ್ಸಾಂಪಲ್ಗಳು ಇದಾವಲ್ಲ, ಅದಕ್ಕೆ ಆ ಪ್ರಯತ್ನ ಮಾಡ್ತಿದ್ದಾರೆ. ಹಂಗಾರೆ ರಾಜ್ಯಪಾಲರನ್ನ ಕೀ ಮಾಡ್ಕೊಂಡಿದ್ದಾರೆ ಸರ್ BJP ಅವರು ಈ ಭಾಗದಲ್ಲಿ. ಎಲ್ಲ ಸ್ಟೇಟ್ಗಳಲ್ಲಿ, ತಮಿಳುನಾಡಲ್ಲೂ ಅದೇ ರೀತಿ ಇದೆ, ಕರ್ನಾಟಕದ ಅದೇ ರೀತಿ ಇದೆ, ಜಾರ್ಖಂಡಲ್ಲಿ ಅದೇ ರೀತಿ ಇದೆ. ಎಲ್ಲೆಲ್ಲಿ ಇವನ್ ಡೆಲ್ಲಿನಲ್ಲಿ ಕೂಡ ಕೇಜ್ರಿವಾಲ್ ಮೇಲೆ ಮಾಡ್ತಕ್ಕಂಥದ್ದು ಇವೆಲ್ಲ ನೋಡ್ತಾ ಇದ್ರೆ ಅವರು ಇದರಲ್ಲೇ ಮುಂದಾಗಿದ್ದಾರೆ. ಹೊರತು ದೇಶ ನಡೆಸಬೇಕು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವ್ರಿಗೆ ಯಾವ ರೀತಿಯ ನಂಬಿಕೆನೂ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿಯ ನಂಬಿಕೆನೂ ಇಲ್ಲ ಅವರಿಗೆ. ಸರ್, ಇವತ್ತು CM ವಿರುದ್ಧ ಒಂದು ಕೋರ್ಟಲ್ಲಿ ವಿಚಾರಣೆ ಸಹ ಇದೆ. ಈಗಾಗಲೇ 2 ಬಾರಿ ವಿಚಾರಣೆ ನಡೆದಿದೆ, ಇವತ್ತು ಸಹ ವಿಚಾರಣೆ ಇದೆ. ಒಂದು ಪಕ್ಷ ತೀರ್ಪು ಬಂದಿದ್ದೆ, ಅದರಲ್ಲಿ ಪಕ್ಷ ಅವಾಗ ಯಾವ ರೀತಿ ನಡೆಯುತ್ತೆ? ಏನು ಪಕ್ಷ ಸಂಪೂರ್ಣ ಹೈಕಮಾಂಡು, ಎಲ್ಲ MLAಗಳು, ಎಲ್ಲ ಸಚಿವರುಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿ ಇದೀವಿ, ಗಟ್ಟಿಯಾಗಿ ನಿಂದಿರ್ತೀವಿ ಕೂಡ. ಇದಿಷ್ಟು ಸಚಿವರಾಗಿರ್ತಕ್ಕಂತಹ ಸಂತೋಷ್ ಲಾಡ್ ಅವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ TV, ಬೆಂಗಳೂರು.